ಸಿಂಪಲ್ ಆಗಿ ದಾಖಲೆಗಳು ಕೊಡಲಿ ಸರ್. ಈಗ ಸುಮ್ಮನೆ ಎಲ್ಲ ಇಲ್ಲದ್ರೆ ಇದೇ ಉದ್ಯೋಗ ಆಗುತ್ತೆ ನಂದು. ಆರೋಪ ಅಂದರೆ ಏನು ಆರೋಪ, ಹೇಗೆ, ಎಲ್ಲಿ, ಏನಾಗಿದೆ ಅಂತ. ಈಗ ಲಾಡ್ಲಿ ಬೆಹನ್ ಅಂತ ಯೋಜನೆ ಮಹಾರಾಷ್ಟ್ರದಲ್ಲಿ ಇದೆ. ಅಲ್ಲಿ 14,292 ಪುರುಷರಿಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಾರೆ ಬಿ ಜೆ ಪಿಯವರು. ಇಲ್ಲಿ ಎಲ್ಲಿ ಡಿವಿಯೇಷನ್ ಆಗಿದೆ, ಫಲಾನುಭವಿಗಳು SC ST ಇಲ್ಲ ಅಂತ ನೀವು ಹೇಳ್ತಾ ಇದ್ರೆ ಉದಾಹರಣೆಗಳು ಕೊಟ್ಟರೆ ಅದಕ್ಕೆ ನಾವು ಕ್ರಮ ತಗೋಬೋದು, ಅದಕ್ಕೆ ಉತ್ತರನ ಕೊಡ್ಬೋದು. ಒಂದು ಕಡೆ ನೀವು ಇದಕ್ಕೆ SC ST ಆದವ್ರಿಗೆ ಬಳಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಡೈವರ್ಷನ್ ಆಗ್ತಾ ಇದ್ರೆ ಅಂತ ಹೇಳ್ತಾ ಇದ್ರೆ. ಎಲ್ಲಿ ಡೈವರ್ಷನ್ ಆಗಿದೆ, ಹೇಗಾಗಿದೆ, ಯಾವ ನಿಯಮಗಳ ಉಲ್ಲಂಘನೆ ಆಗಿದೆ ಅಂತ ಸ್ವಲ್ಪ ಸ್ಪಷ್ಟವಾಗಿ ನಮಗೆ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ಬೋದು. ನಥಿಂಗ್ ಸ್ಟಾಪ್ಸ್ ಮೀ ಸರ್, ಅದೇ ಹೇಳ್ತಾ ಇರೋದಲ್ಲ. ಯಾವುದೇ ಯೋಜನೆಯಲ್ಲಿ ಅಂಕಿ ಸಂಖ್ಯೆ ಇಲ್ಲ, SC ST ಎಷ್ಟು ಕೊಡ್ತಾ ಇದೀವಿ, ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನೋ ಅಂಕಿ ಸಂಖ್ಯೆ ಇಲ್ಲದೆ ಕೊಡ್ತಾ ಇದ್ದಾರೆ. ನೋಡಿ ಒಂದು ನಿಮಿಷ, ಅದೇ ಹೇಳ್ತಾ ಇರೋದಲ್ಲ ಸರ್. ಈಗ ನಾವು SCP TSP ಅನುದಾನವನ್ನು ಬಳಕೆ ಮಾಡೋರು 3 ವಿಧಾನಗಳಿರೋದು, 7A B C, ಕರೆಕ್ಟಾ? ಇದು ಯಾವುದು ಉಲ್ಲಂಘನೆ ಆಗ್ತಾ ಇದೆ ಹೇಳಿದ್ರೆ ನಾನು ಉತ್ತರ ಕೊಡ್ಬೋದು. ಒಂದು ನಿಮಿಷ ಸರ್, ಯಾವುದೇ ಯೋಜನೆ ಇರ್ಬೋದು. ಐ ಕ್ಯಾನ್ ಯೂಸ್ ಇಟ್ ಫಾರ್ ಗ್ಯಾರಂಟಿ, ಐ ಕ್ಯಾನ್ ಯೂಸ್ ಇಟ್ ಫಾರ್ ITBT, ಎನಿಥಿಂಗ್ ಆ್ಯಸ್ ಲಾಂಗ್ ಆಸ್ ದ ಬೆನಿಫಿಷರಿ ಈಸ್ SC ST. ಈಗ ಉದಾಹರಣೆಗೆ ನನ್ನ ಇಲಾಖೆನಲ್ಲೇ ತೊಗೊಳ್ಳಿ, ನಂದು 100 ರೂಪಾಯಿ ಇದ್ದರೆ 24 ರೂಪಾಯಿ 10 ಪೈಸೆ ನಾನು SC ST ಏನು ನವೋದ್ಯಮಗಳಿಗೆ ಕೊಡ್ಬೋದು. ನಮ್ಮದಾದಂಥ ಒಂದು ಎಲಿವೇಟ್ ಪ್ರೋಗ್ರಾಮ್ ಇದೆ, ಉನ್ನತಿ ಪ್ರೋಗ್ರಾಮ್ ಇದೆ, ಅದಕ್ಕೆ ಕೊಡ್ಬೋದು. ಆ ಯೋಜನೆಯನ್ನು ಬಿಟ್ಟು SC STಗಳಿಗೆ ಬಿಟ್ಟು ನಾನು ಜನರಲ್ ಅವ್ರಿಗೆ ಕೊಟ್ಟರೆ, ಬ್ಯಾಕ್ವರ್ಡಿಗೆ ಕೊಟ್ಟರೆ ಅದು ಕಾನೂನು ನಿಯಮದ ಉಲ್ಲಂಘನೆ ಆಗಿದೆ. ಜನರಲ್ ಆಗಿ ಎಲ್ಲರಿಗೂ ಎಲ್ಲ ಸಮುದಾಯದವರಿಗೂ ಮಾಡಿರೋದು. ಬಟ್ ಆದರೆ ಈಗ ನೀವು 2025-26ರಲ್ಲಿ ಎಲ್ಲರಿಗೂ ಅಂದರೆ ಇನ್ಕ್ಲೂಡಿಂಗ್ SC ST ಅಲ್ವಾ ಸರ್? ಸೊ ಯಾವ ನಿಯಮ ಉಲ್ಲಂಘನೆ ಮಾಡಿದ್ದೀವಿ ಹೇಳಿ ನನಗೆ. ಸೊ ಈಗ ಎಕ್ಸಾಂಪಲ್ಲು ಸರ್, ಯಾವುದೋ ಒಂದು ಹಣದಿ ಇರಿಗೇಷನ್ ಪ್ರಾಜೆಕ್ಟ್ ಇರ್ತದೆ. ಇಫ್ ಐ ಆಮ್ ಏಬಲ್ ಟು ಐಡೆಂಟಿಫೈ ಈ SC ST ರೈತರು ಇಷ್ಟು ಜನ ಇದ್ದಾರೆ, ಇದು 100 ಕೋಟಿ ಪ್ರಾಜೆಕ್ಟ್ ಇದೆ, ಅದರಲ್ಲಿ 10 ಕೋಟಿ ಏನೋ ಫಲಾನುಭವಿಗಳು SC STದವರಿಗೆ ಉಪಯೋಗ ಆಗುತ್ತೆ ಅಂದರೆ ಐ ಕ್ಯಾನ್ ಯೂಸ್ ಇಟ್. ಈಗ ದೊಡ್ಡ ಪ್ರಮಾಣದಲ್ಲಿ ಹಿಂದೆ ಏನಾಗ್ತಿತ್ತು, ಈ 10 ಕೋಟಿ ಐಡೆಂಟಿಫೈ ಆಗ್ತಾ ಇರಲಿಲ್ಲ, 50 ಕೋಟಿನೂ ಕೂಡ ಹೋಗ್ತಾ ಇತ್ತು. ಅದಕ್ಕೆ ಆ ಕಾನೂನನ್ನು ರದ್ದು ಮಾಡಿದ್ದೀವಿ. ಕೊಡಿ, ಯಾವುದು ಅಂತ ಕೊಟ್ಟರೆ ನಾವು ಮಾತಾಡ್ಬೋದು. ನೋಡಿ ಸರ್, ನಾವು ಹೇಳ್ತಾ ಇರೋದು ನೋಡಿ, BJP ಅವರು ಹಿಂಗೆ ಅವ್ರು ಆರೋಪ ಮಾಡ್ತಾರೆ ಸರ್. ಇದು ಕಳೆದ 2 ವರ್ಷದಿಂದ ಚರ್ಚೆನಲ್ಲಿದೆಯಾ ಸರ್? ಹೌದಾ ಇಲ್ಲ ಹೇಳಿ? ಸೆಷನ್ ಬಂದಾಗೆಲ್ಲ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾರಾ? ಸದನದಲ್ಲೇ ಉತ್ತರ ಕೊಟ್ಟಿದ್ದೀವಲ್ಲ. ಮತ್ತು ಯಾವ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಉತ್ತರ ಹೇಳಿ. ಆಯ್ತು ಬಿಡಿ, ಇವರೇ ಮೋಸ ಅಂದರೆ ಮತ್ತು ಮೋದಿ ಕೈಲಿ ಮಾಡಿಸಿ, SCP TSP ಅನುಷ್ಠಾನ ಮಾಡಿಸಿ. ಯಾರು ಬೇಡ ಅಂದಿದ್ದಾರೆ? ಗುಜರಾತ್ನಲ್ಲಿದೆಯಾ, ಮಹಾರಾಷ್ಟ್ರದಲ್ಲಿದೆಯಾ, ಮಧ್ಯಪ್ರದೇಶನಲ್ಲಿದೆಯಾ, ಉತ್ತರ ಪ್ರದೇಶನಲ್ಲಿದೆಯಾ, ಭಾರತ ಸರ್ಕಾರದಲ್ಲಿದೆಯಾ? ಮಾಡಿಸ್ರಿ ಅವ್ರ ಕಡೆಯಿಂದ. ಏನಿದು ವಿಶೇಷವಾಗಿ SC ST ಪ್ರೀತಿ ಬರೇ ನಿಮಗೆ ಕರ್ನಾಟಕದಲ್ಲ? ನಿಮ್ಗೆ ಧೈರ್ಯ ಇದ್ದರೆ, ಸಾಮರ್ಥ್ಯ ಇದ್ದರೆ, ಕಾಳಜಿ ಇದ್ದರೆ ಮಾಡಿಸಿ. ಮೋದಿಯವ್ರ ಕಡೆಯಿಂದ ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನೋ ಜಿತ್ನಿ ಆಬಾದಿ ಉತ್ನಾ ಹಕ್ ಅಂತ ಏನು ನಾವು ಹೋರಾಟ ಮಾಡ್ತಾ ಇದ್ದೀವಿ, ಮಾಡಿಸಿ. ಯಾರು ಬೇಡ ಅಂದಿದ್ದಾರೆ? ಬರೇ ಇಲ್ಲಿ ಕೂಗಾಡ್ಬಿಟ್ಟು ಇಲ್ಲಿ ಜನರ ದಿಕ್ಕು ತಪ್ಪಿಸೋದಲ್ಲ. ನಿಮಗೆ ನಿಜವಾಗ್ಲೂ ದಲಿತರ ಬಗ್ಗೆ, ಆದಿವಾಸಿಗಳ ಬಗ್ಗೆ ಕಾಳಜಿ ಇದ್ದರೆ ಹೋಗಿ ಮೋದಿಯವ್ರ ಕೈಕಾಲು ಹಿಡ್ದು ಮಾಡಿಸಿ. SCP TSP ಅನುಷ್ಠಾನ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತರಿಸಿ, ಗುಜರಾತ್ನಲ್ಲಿ ತರಿಸಿ, ಉತ್ತರ ಪ್ರದೇಶನಲ್ಲಿ ತರಿಸ್ರಿ. ಅದಾದಮೇಲೆ ನಮ್ಮ ಹತ್ರ ಬಂದು ಮಾತಾಡಿ. ಕಮ್ಮಿ ಅನುದಾನ ಅವ್ರಿಗೆ ಸಿಕ್ಕಿದೆ ಅಂತ ಹೋರಾಟ ಹೊರತು ಬಿಡುಗಡೆ ಆಗಿಲ್ಲ ಅಂತ ಅವ್ರ ಹೋರಾಟ ಅಲ್ಲ. ಈಗ ನೋಡಿ, ನೀವು ಎಷ್ಟು ಕಾಳಜಿ JDS ಅವ್ರ ಬಗ್ಗೆ ತೋರಿಸಿದ್ರಿ. ನಾನು ವಿರೋಧ ಪಕ್ಷದಲ್ಲಿದ್ದಾಗ ನಿಮ್ಮ ಮುಂದೆ ಬಂದು 270 ಕೋಟಿ ರೂಪಾಯಿ ಚಿತ್ತಾಪುರ ತೊಗೊಂಡೋಗ್ಯಾರ ಅಂದರೆ ನೀವು ಯಾರು ನನ್ನ ಬಗ್ಗೆ ಕಾಳಜಿನೇ ವಹಿಸಿಲ್ಲ. ನೀವು ಯಾರು ನೋಡಿ. ಈಗ ಎಕ್ಸಾಂಪಲ್, ಕಲ್ಯಾಣ ಪಥ ಎಲ್ಲರಿಗೂ ಕೊಟ್ಟಿದ್ದೀವ, ಪ್ರಗತಿ ಪಥ ಎಲ್ಲರಿಗೂ ಕೊಟ್ಟಿದ್ದೀವ, ಮ್ಯಾಕ್ರೋ ಫಂಡ್ ಎಲ್ಲರಿಗೂ ಕೊಟ್ಟಿದ್ದೀವ. ಹೌದು, ಕೆಲವು ಸರಿ 10 ರೂಪಾಯಿ ಕಮ್ಮಿ ಸಿಗ್ತದೆ, ಕೆಲವು ಸರಿ 10 ರೂಪಾಯಿ ಜಾಸ್ತಿ ಸಿಗುತ್ತೆ. ಈಗ ನಾನು ಕಾಳಗಿನಲ್ಲಿ ನಮ್ಮ ಸೂರ್ಯನಾರಾಯಣ ಟೆಂಪಲ್ನ ಡೆವಲಪ್ ಮಾಡ್ತಾಯಿದ್ದೀವಪ್ಪ. ಅದು ಯಾರ ಕ್ಷೇತ್ರ? ಚಿಂಚೋಳಿನಲ್ಲಿ ನಾನು ಸೋಷಿಯಲ್ ವೆಲ್ಫೇರ್ ಇದ್ದಾಗ 10 ಕೋಟಿ ರೂಪಾಯಿ ಮುನ್ಸಿಪಾಲ್ಟಿ ಕೊಟ್ಟಿದ್ದೆ, 20 ಕೋಟಿ ರೂಪಾಯಿ ಗ್ರಾಮೀಣ ಪ್ರದೇಶಕ್ಕೆ ಕೊಟ್ಟಿದ್ದೆ. ಅವ್ರ ಸರ್ಕಾರ ಬಂದ ಮೇಲೆ ಅದೇನು ಮಾಡಿದ್ರು, ಬರೀ 3 ಕೋಟಿಗೆ ಇಳಿಸಿದ್ರು. ನಿಮ್ಮ ಗುಲ್ಬರ್ಗ ಗ್ರಾಮೀಣದಲ್ಲಿ
ನಾನು ಕ್ರೈಸ್ ಪ್ರಾರಂಭ ಮಾಡಬೇಕು ಅಂದ್ಬಿಟ್ಟು ಶಾಲೆಗಳು ಪ್ರಾರಂಭ ಮಾಡಬೇಕಂತ ಅನುದಾನ ಕೊಟ್ಟಿದ್ದೆ. ಅವ್ರ ಸರ್ಕಾರ ಬಂದಾಗ ಕಿತ್ಕೊಂಡ್ರು. ಅವಾಗೆಲ್ಲ ಇವರೆಲ್ಲ ಕಾಂಗ್ರೆಸ್ ಇದ್ರಾ? ಈಗ ಕಾಂಗ್ರೆಸ್ ಇದ್ದಾರಾ? ನೋಡಿ, ಇವೆಲ್ಲ ಸುಮ್ಮನೆ ಎಲ್ಲ ಶಾಸಕರಿಗೂ, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ನಿರೀಕ್ಷೆ ಏನಿರುತ್ತೆ, ಇನ್ನೂ ಹೆಚ್ಚು ಅನುದಾನ ನಮ್ಮ ಕ್ಷೇತ್ರಕ್ಕೆ ಬರಬೇಕು, ಅಭಿವೃದ್ಧಿ ಆಗಬೇಕಂತ. ದರ್ ಇಸ್ ನಥಿಂಗ್ ರಾಂಗ್ ವಿತ್ ದ್ಯಾಟ್. ಸೊ ಅದ್ರ ಹೊರತುಪಡಿಸಿ ಯಾವುದೇ ರಾಜಕೀಯ ಇದರಲ್ಲಿಲ್ಲ.